ಕನ್ನಡ ನಾಮಫಲಕ ಅಳವಡಿಸಲು ಇದ್ದಂತ ಗಡುವು ಅಂತ್ಯ. ನಿಯಮ ಪಾಲಿಸದವರ ವಿರುದ್ಧ ಕನ್ನಡ ಸಂಘಟನೆಗಳ ಕಿಚ್ಚು. ಬಿಬಿಎಂಪಿಯಿಂದ ಲಾಸ್ಟ್ ಚಾನ್ಸ್, ಪರವಾನಗಿ ರದ್ದುಗೊಳಿಸುವುದಾಗಿ ಎಚ್ಚರಿಕೆ. ಇದೆಲ್ಲವನ್ನು ನೋಡೋಣ ಕನ್ನಡ ಕಿಚ್ಚು ನ್ಯೂಸ್ ಟಾಪ್ನಲ್ಲಿ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ. ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಇದರಲ್ಲಿ ಯಾವುದೇ ರಾಜಿ ಇಲ್ಲ. ಹೀಗಂತ ಕಡ್ಡಿ ಮುರಿದಂತೆ ಹೇಳಿದ ಕನ್ನಡ ರಾಮಯ್ಯ ನಾಮಫಲಕದಲ್ಲಿ 60% ಕನ್ನಡ ಇರಬೇಕು ಅಂತ ನೀಡಿದ್ದ 2 ತಿಂಗಳ ಗಡುವು ನಿನ್ನೆಗೆ ಅಂತ್ಯಗೊಂಡಿದೆ. ನಾಮಫಲಕದಲ್ಲಿ ಕನ್ನಡ ಭಾಷೆಗೆ ಸಿಂಹಪಾಲು ಸಿಗಬೇಕು ಅನ್ನೋ ಅಭಿಯಾನಕ್ಕೆ ಬಿಬಿಎಂಪಿ ಕೂಡ ಅಖಾಡಕ್ಕಿಳಿದಿತ್ತು. ಆದ್ರೆ ಗಡುವು ನಿನ್ನೆಗೆ ಮುಗಿದಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಹಲವು ಅಂಗಡಿ ಮಾಲೀಕರು ಇನ್ನೂ ಕನ್ನಡವನ್ನ ದೊಡ್ಡ ಅಕ್ಷರಗಳಲ್ಲಿ ಬರೆದಿರೋ ಫಲಕ ಅಳವಡಿಸಿಲ್ಲ. ಇದರಿಂದ ಮತ್ತೆ ಕೆರಳಿದ ಕನ್ನಡ ಪರ ಹೋರಾಟಗಾರರು ನಗರದ ಅಣ್ಣಮ್ಮ ದೇವಾಲಯದಿಂದ ನಾಮಫಲಕ ಅಭಿಯಾನ ಆರಂಭಿಸಲು ಸಿದ್ಧತೆ ಮಾಡಿಕೊಂಡಿದ್ರು. ನಗರ ದೇವತೆ ಅಣ್ಣಮ್ಮನಿಗೆ ಪೂಜೆ ಸಲ್ಲಿಸಿ ಅಭಿಯಾನ ಆರಂಭ ಮಾಡಿದ್ರು. ಆದ್ರೆ ಕನ್ನಡ ಪರ ಹೋರಾಟಗಾರರನ್ನ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪೊಲೀಸರು ವಶಕ್ಕೆ ಪಡೆದ್ರು. 60% ಕನ್ನಡ ಬರಹವುಳ್ಳ ನಾಮಫಲಕಗಳ ಅಳವಡಿಕೆಗೆ ಗಡುವು ಮುಗಿದಿದೆ. ಬೆಂಗಳೂರಿನಲ್ಲಿ ಕೆಲ ಅಂಗಡಿ ಸಂಸ್ಥೆಗಳು ಇನ್ನೂ ನಾಮಫಲಕ ಅಳವಡಿಸಿಲ್ಲ. ಬಿಬಿಎಂಪಿ ಇವತ್ತು ಸಂಜೆವರೆಗೆ ಮತ್ತೆ ಅವಕಾಶವನ್ನ ಕೊಟ್ಟಿದೆ. ನಾಮಫಲಕದಲ್ಲಿ ಕನ್ನಡ ಬಳಕೆ ಮಾಡದಿದ್ರೆ ಅಂಗಡಿ ಮುಂಗಟ್ಟು ಬಂದ್ ಮಾಡಿಸುವುದಾಗಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಎಚ್ಚರಿಕೆ ನೀಡಿದ್ದಾರೆ. ನಾಮಫಲಕದಲ್ಲಿ ಹೆಚ್ಚು ಕಡಿಮೆ 3,000 ಮಾತ್ರ ಉಳ್ಕೊಂಡಿವೆ. 55,000ದಲ್ಲಿ ಸಂಜೆಯಿಂದ ಅವರಿಗೆ ಅವಕಾಶ ಇರಲ್ಲ ತಮ್ಮ ಚಟುವಟಿಕೆ ನಡೆಸಲಿಕ್ಕೆ. ಕನ್ನಡ ನಾಮಫಲಕ ಅಳವಡಿಸಿದವರಿಗೆ ಬಿಬಿಎಂಪಿ ಮತ್ತೊಂದು ಶಾಕ್ ಕೊಟ್ಟಿದೆ. 60% ಕನ್ನಡ ನಾಮಫಲಕ ಅಳವಡಿಸದಿದ್ರೆ ಲೈಸೆನ್ಸ್ ರದ್ದು ಮಾಡುವ ಎಚ್ಚರಿಕೆ ನೀಡಿದೆ. ಈ ಸಂಬಂಧ ಬಿಬಿಎಂಪಿ ಆರೋಗ್ಯ ವಿಭಾಗದ ವಿಶೇಷ ಆಯುಕ್ತ ವಿಕಾಸ್ ಕಿಶೋರ್ ಆದೇಶ ಹೊರಡಿಸಿದ್ದಾರೆ. ಅಂಗಡಿ ಲೈಸೆನ್ಸ್ ರದ್ದು ಮಾಡಿ ಬೀಗ ಹಾಕುವುದಾಗಿ ಬಿಬಿಎಂಪಿ ಎಚ್ಚರಿಕೆಯನ್ನ ನೀಡಿದೆ. ಬಿಬಿಎಂಪಿ ಹೇಳಿದ ಮಾತಿನಂತೆ ಈ ತಿಂಗಳ ಒಳಗಾಗಿ ಕನ್ನಡ ನಾಮಫಲಕ ಅಳವಡಿಸುವ ಕಾರ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ಒಪ್ಪಿಗೆ ನೀಡಿ ಸುಮ್ಮನಿದ್ವು. ಆದರೆ ಸಂಪೂರ್ಣವಾಗಿ ಕನ್ನಡ ಬಳಕೆ ಆಗದ ಹಿನ್ನೆಲೆ ಸಂಘಟನೆಗಳು ಅಸಮಾಧಾನ ವ್ಯಕ್ತಪಡಿಸಿವೆ. ಇನ್ನು ಕೆಲವು ದಿನ ಕಾದು ನೋಡ್ತೇವೆ, ಇಲ್ಲಾಂದ್ರೆ ನಾವು ಮತ್ತೆ ರೋಡಿಗೆ ಇಳಿಬೇಕಾಗ್ತದೆ ಅಂತ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ಸರ್ಕಾರ ಮತ್ತು ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ನೀವು ಅವರ ಮೇಲೆ ಕ್ರಮ ತಗೊಂಡು ಅವರಷ್ಟರೊಳಗಡೆ ಕನ್ನಡದ ಬಳಕೆ ಆದ್ರೆ 60% ಸರಿ, ಇಲ್ಲದೆ ಹೋದ್ರೆ ನಾವು 5ನೇ ತಾರೀಕು ನಂತರ ಮತ್ತೆ ಬೀದಿಗಿಳಿತೀವಿ. ಡಿಸೆಂಬರ್ 27ನೇ ತಾರೀಕು ಬೆಂಗಳೂರಲ್ಲಿ ಏನ್ ನಡೀತೋ ಅದು ಮತ್ತೆ ನಡೆಯುತ್ತೆ. 60% ಕನ್ನಡ ಬರಹವುಳ್ಳ ನಾಮಫಲಕ ಅಳವಡಿಸದ ಅಂಗಡಿ ಮಳಿಗೆಗಳಿಗೆ ಬೆಳಗಾವಿ ಮಹಾನಗರ ಪಾಲಿಕೆ ನೋಟಿಸ್ ಜಾರಿ ಮಾಡಿದೆ. ಖಡೆ ಬಜಾರ್, ರವಿವಾರ ಪೇಟೆಯಲ್ಲಿ ಕನ್ನಡ ನಾಮಫಲಕ ಅಳವಡಿಸುವಂತೆ ಪಾಲಿಕೆ ನೋಟಿಸ್ ನೀಡಿದೆ. ಕನ್ನಡದಲ್ಲಿ ವ್ಯವಹರಿಸಬೇಕು ಅಂತ ಪಾಲಿಕೆ ಸಿಬ್ಬಂದಿ ಸೂಚಿಸಿದ್ದಾರೆ. 60% ಕನ್ನಡ ಬರಹದ ನಾಮಫಲಕ ನಿಯಮಕ್ಕೆ ಚಿಕ್ಕಮಗಳೂರಿನಲ್ಲಿ ಕೆಲವು ಅಂಗಡಿ ಸಂಸ್ಥೆಗಳ ಮಾಲೀಕರು ಕಿಮ್ಮತ್ತು ನೀಡುತ್ತಿಲ್ಲ. ಕೆಲವರು ನಗರಸಭೆ ಎಚ್ಚರಿಕೆ ಹೊರತಾಗಿಯೂ ಸರ್ಕಾರದ ಆದೇಶಕ್ಕೆ ಡೋಂಟ್ ಕೇರ್ ಎಂದಿದ್ದಾರೆ. ನಿನ್ನೆ ಗಡುವು ಮುಕ್ತಾಯವಾಗಿದೆ. ಹೀಗಾಗಿ ಕನ್ನಡ ಪರ ಸಂಘಟನೆಗಳು ಇಂದು ಕನ್ನಡ ನಾಮಫಲಕ ಇಲ್ಲದ ಮಳಿಗೆಗಳಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರತಿಯೊಬ್ಬರು ಯಾರು ನಾಮಫಲಕವನ್ನು ಹಾಕಲ್ಲ ಕನ್ನಡದಲ್ಲಿ ಅಂಥವರ ಅಂಗಡಿ ಬಳಿಗೆಗಳಿರ್ಬೋದು, ಕಂಪನಿಗಳಿರ್ಬೋದು, ಆಫೀಸ್ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಈ ಥರ ಯಾವುದೇ ವ್ಯಾವಹಾರಿಕವಾಗಿರುವಂಥ ಕಚೇರಿಗಳಿರ್ಬೋದು, ಅವುಗಳನ್ನೆಲ್ಲ ನಾವೇ ನಾಮಫಲಕವನ್ನು ನಾಶ ಮಾಡಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ 60% ಕನ್ನಡ ಬರಹವುಳ್ಳ ನಾಮಫಲಕ ನಿಯಮ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಿದೆ. ನಗರದ ಬಹುತೇಕ ಅಂಗಡಿ ಮಳಿಗೆಗಳಲ್ಲಿ ಕನ್ನಡ ನಾಮಫಲಕ ರಾರಾಜಿಸುತ್ತಿವೆ. ಗದಗದ ಸರಾಫ್ ಬಜಾರ್, ಕಿರಾಣಿ ಮಾರ್ಕೆಟ್, ಜನತಾ ಬಜಾರ್ ಸೇರಿದಂತೆ ಪ್ರಮುಖ ಮಾರುಕಟ್ಟೆಯಲ್ಲಿ ಅಂಗಡಿ ಮಾಲೀಕರು ಕನ್ನಡ ನಾಮಫಲಕ ನಿಯಮ ಪಾಲನೆ ಮಾಡಿದ್ದಾರೆ.